ಹೆಲೋ ಆಲ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಮ್ಮರ್ ಸ್ಪೆಷಲ್ ಕೇಸರ್ ಪಿಸ್ತಾ ಕಸ್ಟರ್ಡ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ಈಗ ಕಸ್ಟರ್ಡ್ ಮಾಡೋದಕ್ಕೆ ಒಂದು ಪ್ಯಾನಿಗೆ 1 ಲೀಟರ್ ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎತ್ತಿಟ್ಕೋಬೇಕು ಕಸ್ಟರ್ಡ್ ಪೌಡರ್ ಕಲಿಸ್ಕೊಳೋದಕ್ಕೆ. ಇದು ಹಾಲು ಕುದೀಲಿ. ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಕೇಸರ್ ಪಿಸ್ತಾ ಫ್ಲೇವರ್ ಇರೋಂತಹ ಕಸ್ಟರ್ಡ್ ಪೌಡರ್ನ ಒಂದು 3 ಸ್ಪೂನ್ ಹಾಕ್ಕೊತೀನಿ. 1 ಲೀಟರ್ ಹಾಲು ಮಿಲ್ಕಿಗೆ 3 ಸ್ಪೂನ್ ಸಾಕು. ಈಗ ಈ ಪೌಡರ್ಗೆ ಎತ್ತಿಟ್ಕೊಂಡಿದ್ವಲ್ವ ಆ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಹೊರಗಡೆ ಹೋಗಿ ಸುಮ್ಮನೆ ದುಡ್ಡು ಖರ್ಚು ಮಾಡಿಕೊಂಡು ತಿನ್ನೋಕ್ಕಿಂತ ಮನೆಯಲ್ಲೇ ಈ ರೀತಿ ಹೈಜೆನಿಕ್ಕಾಗಿ ಮಾಡ್ಕೊಂಡು ತಿಂದರೆ ಹೆಲ್ತಿಯಾಗಿಯೂ ಇರುತ್ತೆ, ತುಂಬ ರುಚಿಯಾಗಿಯೂ ಇರುತ್ತೆ. ನೀವು ಒಂದು ಸಲ ಪೌಡರ್ ತಂದ್ಕೊಂಡ್ರೆ ಆರಾಮಾಗಿ ಒಂದು 5-6 ಸಲ ಆದರೂ ಮಾಡ್ಕೋಬೋದು ಮನೆಯಲ್ಲಿ. ಈಗ ಹಾಲು ಕುದೀತಾ ಇದೆ. ಇದಕ್ಕೆ ಸ್ವಲ್ಪ 1 ಕಪ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸ್ವೀಟ್ನೆಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಇದು ಹಾಲು ಕುದ್ಮೇಲೆ ಸಕ್ಕರೆ ಸ್ವಲ್ಪ ಕರಗಲಿ. ಈಗ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಅದು ಕಸ್ಟರ್ಡ್ ಪೌಡರ್ ಮಿಕ್ಸ್ಚರ್ನ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ಥಿಕ್ ಫಾರ್ಮ್ ಆಗೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಜಾಸ್ತಿ ಕುದಿಸ್ಕೊಳೋ ನೆಸಸರಿ ಇಲ್ಲ, ಸ್ವಲ್ಪ ಈ ರೀತಿ ಥಿಕ್ ಆದರೆ ಸಾಕು. ಇದನ್ನು ಸ್ವಲ್ಪ ಹೊತ್ತು ಹೊರಗಡೆನೇ ಇಡೋಣ. ಪೂರ್ತಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿಟ್ಟು ಒಂದು 1/2 ಅವರ್ ಫ್ರಿಜ್ಜಲ್ಲಿಟ್ಟು ತೆಗೆದು ನಿಮಗೆ ಯಾವುದಿಷ್ಟ ಆ ಫ್ರೂಟ್ಸ್ನ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ನಾನಿಲ್ಲಿ ಗ್ರೇಪ್ಸ್ ಮತ್ತು ಬನಾನಾ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಬೇಕಾದರೆ ಪೊಮೊಗ್ರೆನೇಟು ಅಥವಾ ಯಾವ ಫ್ರೂಟ್ ಬೇಕಾದರೂ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೂ ಸಮ್ಮರಲ್ಲಿ ಹೊರಗೆ ಹೋಗಿ ಬಂದಮೇಲೆ ತುಂಬ ಬಾಯಾರಿಕೆ ಆಗ್ತಾಯಿರುತ್ತೆ. ಈ ಥರ ತಿಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿಯೂ ಇರುತ್ತೆ. ಸೊ ನೋಡಿದ್ರಲ್ವಾ, ಇದೇ ಥರ ಹೊಸ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ ಹಾಗೂ ಲೈಕ್, ಕಾಮೆಂಟ್, ಶೇರ್ ಮಾಡಿ.